ಹಾಯ್ ಫ್ರೆಂಡ್ಸ್, ಕುಕ್ಕಿಂಗ್ ಹಟ್ಗೆ ಸ್ವಾಗತ. ಒಂದು ಒಳ್ಳೆ ಎನರ್ಜಿ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ಇಫ್ತಿಯಾರ್ನಲ್ಲಿ ರಂಜಾನ್ ಹಬ್ಬಗಳಲ್ಲಿ ಮಾಡುವಂತಹ ಒಂದು ಡ್ರಿಂಕ್ ಇದು. ಹಾಗೆ ಇದನ್ನು ನಾವು ಮಾಡಿ ಇಟ್ಕೋಬೋದು, ಯಾವಾಗ ಬೇಕಾವಾಗ ಇದನ್ನು ಮಾಡ್ಕೋಬೋದು. ಜಸ್ಟ್ ಹಾಲಲ್ಲಿ ಈ ಪುಡಿಯನ್ನು ಹಾಕಿ ಕುದಿಸಿದ್ರೆ ಒಂದು ಎನರ್ಜಿ ಡ್ರಿಂಕ್ ಏನಿದೆ ಅದು ರೆಡಿ ಆಗುತ್ತೆ ತುಂಬಾ ಬೇಗ. ಹಾಗೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೂ ಪಿಸ್ತವನ್ನು ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಿಮ್ಮ ಇಷ್ಟ. ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವಿಲ್ಲಿ ಜಾಸ್ತಿ ಕ್ವಾಂಟಿಟಿ ಹಾಕ್ಬೋದು, ಅಥವಾ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಪಿಸ್ತಾ, ಗೋಡಂಬಿ ಹಾಗೂ ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದರೆ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು 2 ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಬರುತ್ತೆ, ಹಾಗೆ ಅದಕ್ಕೆ ಒಂದು ಥಿಕ್ನೆಸ್ ಕೊಡುತ್ತೆ ಇದು, ಹಾಗೆ ತುಂಬ ರುಚಿ ಕೂಡ ಇರುತ್ತೆ. ಇದಕ್ಕೆ ಇವಾಗ ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ಒಂದು 3ರಿಂದ 4 ಚಮಚದಷ್ಟು ಹಾಲಿನ ಪುಡಿ, ಅದು ಟೇಸ್ಟ್ ಕೊಡುತ್ತೆ ಒಳ್ಳೆ. ಇದಕ್ಕೆ ಒಂದು 2 ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಬೇಕಂದರೆ ಹಾಕ್ಕೋಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಇವಾಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿ, ಅಥವಾ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಬೋದು. ಹಾಲಿಗೂ ಸಹ ಸೇರಿಸ್ಕೋಬೋದು. ಇದ್ರ ಬದಲಾಗಿ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾವಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಡ್ರೈ ಫ್ರೂಟ್ಸ್ ಕೂಡ ಪುಡಿ ಆಗಬೇಕು, ಹಾಗೆ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಎಲ್ಲ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನೇ ನೀವು ಒಂದು ಜಾರಲ್ಲಿ ಹಾಕಿ ಇಟ್ಕೋಬೋದು. ಮೇಲಿಂದ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಗೂ ಪಿಸ್ತವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕುಡಿದಾಗ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮೇಲಿಂದ ಬಾದಾಮಿ ಮತ್ತು ಪಿಸ್ತವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಪುಡಿ ಏನಿದೆ ಇದು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಜಾರ್ಗೆ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೋದು. ಸುಮಾರು ದಿನ ಬರುತ್ತೆ. ಹಾಗೆ ಸಡನ್ನಾಗಿ ಯಾರಾದರೂ ಬಂದಾಗ ಗೆಸ್ಟ್ಗಳು ಮಾಡಿ ಕೊಡ್ಬೋದು ಆರಾಮಾಗಿ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿವಾಗ ಹಾಲನ್ನು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲಿದೆ ಇದು. ಇದಕ್ಕೆ ಇವಾಗ ಬಿಸಿ ಆಗಿದೆ ಈ ಹಾಲು. ಇವಾಗ ಈ ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ಥಿಕ್ ಬೇಡ, ಕುಡಿಲಿಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಇದೆ. ಹಾಗೆ ಮಿಲ್ಕ್ ಪೌಡ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಕಸ್ಟರ್ಡ್ ಪೌಡ್ರಿಂದ ಒಳ್ಳೆ ಫ್ಲೇವರ್, ಟೇಸ್ಟ್ ಎರಡೂ ಬರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಕಲರ್ ಏನು ನಾನು ಹಾಕ್ಕೊಂಡಿಲ್ಲ. ಸಿಂಪಲ್ ವೈಟೇ ಇಟ್ಟಿದ್ದೀನಿ ಇದನ್ನು. ಹಾಗೆ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಆ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಎನರ್ಜಿ ಡ್ರಿಂಕ್ ರೆಡಿ ಆಗುತ್ತೆ. ಇದನ್ನು ನೀವು ಬಿಸಿಯಾಗೂ ಕುಡಿಬೋದು, ಅಥವಾ ತಣ್ಣಗೆ ಕೂಡ ಮಾಡಿ ಕುಡಿಬೋದು. ಸಂಜೆ ಟೀ ಟೈಮಲ್ಲೂ ಸಹ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಇದನ್ನು. ಹಾಗೆ ಇಲ್ಲಿ ಪೌಡ್ರ್ ಏನಿದೆ ನೋಡಿ, ಈ ಥರ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಯಾವಾಗ ಬೇಕಾವಾಗ ಇದನ್ನು ಮಾಡ್ಕೋಬೋದು. ಇವಾಗ ಇದನ್ನು ಸರ್ವ್ ಮಾಡೋಣ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಹೆಲ್ದಿಯಾದಂತಹ ಒಂದು ಡ್ರಿಂಕ್ ರೆಡಿಯಾಗಿದೆ. ನಾವು ರಂಜಾನ್ ಹಬ್ಬಗಳಲ್ಲಿ ಇದೊಂದು ಮಾಡಿ ಕುಡಿತೀವಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ. ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ.
ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.